ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಮದುವೆಯ ವಯಸ್ಸು ಆಗದೇ ಇದ್ದರೂ ಕೂಡ ವಯಸ್ಕರು ಲಿವಿಂಗ್ ಟುಗೆದರ್ ಅಂದರೆ ಕೂಡಿ ಬಾಳುವಿಕೆ, ಸಂಗಾತಿ ಜೀವನವನ್ನು ನಡೆಸಲು ಅರ್ಹರು ಅದು ಮಾಡಬಹುದಾಗಿದೆ. ಅದು ಕಾನೂನು ಬಾಹಿರ ಅಲ್ಲ. ಕಾನೂನಿನ ರೀತಿ ಅದು ಒಂದು ಪರೋಕ್ಷವಾಗಿ ಅಂಗೀಕಾರ ಮಾಡಬಹುದಾದಂತಹ ವಿಚಾರ ಆಗಿದೆ. ಯಾಕೆ ಅಂತ ಹೇಳಿದರೆ, ವಯಸ್ಕರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪು ನಮ್ಮಲ್ಲಿ ಅಕ್ಸೆಪ್ಟ್ ಮಾಡಿರೋದ್ರಿಂದ 18 ವರ್ಷಗಳಿಗೆ ತುಂಬಿದ್ದ ಮೇಲೆ ಅವರು ಮದುವೆಯ ವಯಸ್ಸು 21 ಆಗದೇ ಇದ್ದರೂ ಕೂಡ ಗಂಡ ಹೆಂಡತಿಯರ ರೀತಿಯಲ್ಲಿ ಅವರು ಜೀವನವನ್ನು ಮಾಡಲಿಕ್ಕೆ ಯಾವುದೇ ಕಾನೂನಿನ ತೊಡರುಗಳು ಇರುವುದಿಲ್ಲ ಎಂಬುವಂತಹ ಒಂದು ತೀರ್ಪನ್ನು ಈ ಒಂದು ರಾಜಸ್ಥಾನ ಹೈಕೋರ್ಟು ಇಂತಹ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಅಂದರೆ ಮದುವೆಯಾಗುವುದಕ್ಕೆ ಹುಡುಗಿಗೆ 18 ವರ್ಷ ಮತ್ತು ಹುಡುಗನಿಗೆ 21 ವರ್ಷ ಇದೆ. ಆದರೂ ಕೂಡ 18 ವರ್ಷಗಳನ್ನು ಪೂರೈಸಿದ ಮೇಲೆ ಹುಡುಗ ಹುಡುಗಿ ಇಬ್ಬರೂ ವಯಸ್ಕರು ಅಂತ ಹೇಳಿ ಪರಿಗಣಿಸುವುದರಿಂದ ನಮ್ಮಲ್ಲಿ ಈ ಒಂದು ಸಹಜೀವನಕ್ಕೆ ಅಷ್ಟು ಕಾನೂನಿನ ಪ್ರಕಾರದಲ್ಲಿ ನೀಡಿರುವುದರಿಂದ 18 ವರ್ಷ ತುಂಬಿದ ಮೇಲೆ ಹುಡುಗನಿಗೆ 21 ವರ್ಷ ಆಗದೇ ಇದ್ದರೂ ಸಹ ಅವರು ವಯಸ್ಕರಾಗಿರುವುದರಿಂದ ಅವರು ಗಂಡ ಹೆಂಡತಿಯ ರೀತಿಯಲ್ಲಿ ಸಹಬಾಳ್ವೆಯನ್ನು ಲಿವಿನ್ ರಿಲೇಷನ್ನ ಇಟ್ಟುಕೊಂಡರೆ ಅದು ಕಾನೂನು ಮಾನ್ಯವಾಗುತ್ತದೆ. ಅದಕ್ಕೆ ಯಾವುದೇ ತರಹದಲ್ಲಿ ಕಾನೂನಿನ ತೊಡರುಗಳು ಇರುವುದಿಲ್ಲ ಮತ್ತು ಇದು ಅವರಿಗೆ ಸಂವಿಧಾನ ನೀಡಿರುವಂತಹ ಒಂದು ಹಕ್ಕಾಗಿದೆ. ಈ ಹಕ್ಕನ್ನು ಮೊಟಕುಗೊಳಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ದೇಶದ ಕಾನೂನಿನಲ್ಲಿ ಲಿವಿನ್ ಸಂಬಂಧ ನಿಷೇಧಿಸದೇ ಇರುವುದರಿಂದ ಈ ಸಂಬಂಧಗಳನ್ನು ಅವರು ಮಾಡಿಕೊಳ್ಳಬಹುದು ಎಂಬುವಂತಹ ಒಂದು ತೀರ್ಪನ್ನು ಈ ಒಂದು ಕೋರ್ಟು, ರಾಜಸ್ಥಾನದ ಹೈಕೋರ್ಟು ನೀಡಿದೆ. ಅಂದರೆ ಎಷ್ಟೋ ಪ್ರಶ್ನೆಗಳು ಕಕ್ಷಿದಾರರ ಕಡೆಯಿಂದ ಮತ್ತು ವೀಕ್ಷಕರಿಂದ ನನಗೆ ಬರ್ತಾಯಿತ್ತು. ಸರ್, 18 ವರ್ಷ ತುಂಬಿದೆ, ಆದರೆ ಹುಡುಗನಿಗಿನ್ನು 21 ವರ್ಷ ಇಲ್ಲ, ಮದುವೆ ಮಾಡ್ಬೋದಾ ಅಂತ ಹೇಳಿ. ಮದುವೆ ಖಂಡಿತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮದುವೆಗೆ 21 ವರ್ಷವನ್ನು ಫಿಕ್ಸ್ ಮಾಡಲಾಗಿದೆ. ಆದರೆ ಇವಾಗ ಲಿವಿನ್ ರಿಲೇಷನ್ನು ವಯಸ್ಕರು ಮಾಡ್ಬೋದು ಅಂತ ಹೇಳಿರೋದ್ರಿಂದ ಇದು ಆ ಒಂದು ನಿಟ್ಟಿನಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡಬಹುದಾಗಿದೆ ಅಂತ ಹೇಳಿ ಈ ಒಂದು ಕೋರ್ಟು ಹೇಳಿದೆ. ಈ ಒಂದು ವಿಚಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆದರೆ ಇಲ್ಲಿ ಒಬ್ಬ ನುರಿತ ವಕೀಲರಾಗಿ ಕೌಟುಂಬಿಕ ವ್ಯಾಜ್ಯಗಳನ್ನು ನೋಡಿದಂತಹ ನಾನು ಆದಷ್ಟು ಈ ಒಂದು ಸಮಾಜಕ್ಕೆ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ತಂದೆ ತಾಯಿಗಳು ಮಕ್ಕಳ ಆಸೆಗಳನ್ನು ಅರ್ಥೈಸಿಕೊಂಡು ಅವರ ಏನೋ ಒಂದು ನಿಮ್ಮ ಬಳಿ ಎಕ್ಸ್ಪ್ರೆಸ್ ಮಾಡಿಕೊಂಡಾಗ ಅವರ ಇಚ್ಛೆಯನ್ನು ಅದನ್ನು ನೀವು ಓಪನ್ ಮೈಂಡಲ್ಲಿ ನೋಡಿ, ನೀವು ಸಮಯ ಬರುವವರೆಗೂ ಅದನ್ನು ಕಾದು ಅವರಿಗೆ ಸಹನೆಯಿಂದ ತಾಳ್ಮೆಯಿಂದ ಅವರಿಗೆ ತಿಳಿ ಹೇಳಿ ಅವರ ಜವಾಬ್ದಾರಿಗಳು ಏನು ಎಂಬುದನ್ನು ತಿಳಿಸಿಕೊಡಿ. ಅದನ್ನು ಬಿಟ್ಟು ಏಕಾಏಕಿ ನೀವು ಅವರ ಮೇಲೆ ಅವರು ತುಂಬ ಅಪರಾಧ ಮಾಡಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ನೀವು ನಡ್ಕೊಂಡಿದ್ದೆ ಆದರೆ ಅವರು ನಿಮ್ಮನ್ನು ತೊರೆದು ಹೊರಟೋಗ್ತಾರೆ. ಯಾಕಂದರೆ ಆ ಯೌವನದ ಮಜಲಿನಲ್ಲಿ ಅವರಿಗೆ ಕಾಣಿಸ್ತಕ್ಕಂಥ ಚಿತ್ರಣಗಳೇ ಬೇರೆ ಆಗಿರುತ್ತದೆ. ಅವರಿಗೆ ಜೀವನದ ಇನ್ನು ಅರಿವು ಅಷ್ಟು ಸ್ಪಷ್ಟವಾಗಿ ಇರೋದಿಲ್ಲ. ಆದ್ದರಿಂದ ನೀವು ತಾಳ್ಮೆಯಿಂದ ಅದನ್ನು ತಿಳಿ ಹೇಳುವ ಪ್ರಯತ್ನವನ್ನು ಮಾಡಬೇಕು ಪೋಷಕರು. ಇನ್ನು 18 ವರ್ಷ ನನಗೆ ತುಂಬಿದೆ, ನಾನು ವಯಸ್ಕನಾಗಿ ಬಿಟ್ಟಿದ್ದೇನೆ, ನಾನು ಏನು ಬೇಕಾದರೂ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು, ಕಾನೂನು ನನ್ನ ಪರವಾಗಿ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದರೆ, ಕಾನೂನೇ ನಿಮಗೆ ಎಲ್ಲವನ್ನು ರಕ್ಷಣೆಗೆ ತಗೊಂಬರೋದಿಲ್ಲ. ಈಗ ಉದಾಹರಣೆಗೆ ತಂದೆ ತಾಯಿಗಳಿಗೆ ಮಕ್ಕಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ವಯಸ್ಕರಾಗುವವರೆಗೂ ಮಾತ್ರ ತಂದೆಗೆ ಇರುತ್ತೆ. ವಯಸ್ಕ ನೀನಾಗಿದೆ, 18 ವರ್ಷ ತುಂಬಿದೆ, ನೀನು ಹೋಗು, ನಿನ್ನ ಜೀವನ ನೀನು ಮಾಡ್ಕೊ ಅಂತೇಳಿ ಅವರು ಕಳಿಸ್ಬಿಟ್ರೆ ನಾಳೆ ನಿಮಗೂ ಕಷ್ಟ ಆಗುತ್ತೆ. ಎಲ್ಲವೂ ಕಾನೂನಿನ ಅಂಡರಲ್ಲಿ ಇದನ್ನು ತರಲಿಕ್ಕೆ ಆಗೋದಿಲ್ಲ. ಇದು ಮಾನವೀಯತೆ, ಸಂಬಂಧಗಳ ಮೌಲ್ಯಗಳು ಬೇಕಾಗುತ್ತೆ. ಮತ್ತು ಇಡೀ ನಿಮ್ಮ ಜೀವನವನ್ನು ರೂಪಿಸಿದಂಥವರು ತಂದೆ ತಾಯಿಗಳಾಗಿರ್ತಾರೆ. ಅವರ ಪ್ರೀತಿಯು ತುಂಬ ನಿಷ್ಕಲ್ಮಶವಾಗಿರುತ್ತೆ.
ಇರುತ್ತೆ. ಆದರೆ ಅವರೇನೋ ಒಂದು ಹೇಳಕ್ಕೆ ಹೋದಾಗ ನೀವು ಕೂಡ ಅಷ್ಟೇ ತಾಳ್ಮೆಯಿಂದ ನೀವು ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಬೇಕು, ಅವರನ್ನು ಗೌರವಿಸಬೇಕು. ನೀವು ಯಾಕೆ ಇದನ್ನು ಮುಂದುವರಿಸ್ತೀರಿ ಅನ್ನೋದನ್ನು ಹೇಳಬೇಕು. ಈ ಹುಡುಗಿ ಯಾಕೆ ಇಷ್ಟ, ಈ ಹುಡುಗ ಯಾಕೆ ಇಷ್ಟ ಅನ್ನೋದನ್ನು ಹೇಳಬೇಕು. ಅದಕ್ಕೆ ಒಂದಷ್ಟು ವರ್ಷಗಳ ಒಂದು ಸಮಯಗಳನ್ನು ಕೊಟ್ಟುಕೊಳ್ಬೇಕು. ಅಲ್ಲಿವರೆಗೂ ಸಂಯಮದಿಂದ ಇರಿ ಅಂತ ಹೇಳಬೇಕು. ಸೊ ಪರಿವರ್ತಿಸುವ ಅಥವಾ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ನೀವು ಹೋಗಬೇಕೇ ಹೊರತು ನನಗೆ 18 ಆಗಿದೆ, ನಾವು ಲಿವಿನಲ್ಲಿ ಇರ್ತೀವಿ ಅಂತ ಹೇಳಿ ಹೋಗಿಬಿಟ್ರೆ ನಾಳೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ತಂದೆ ತಾಯಿಗಳು ಸ್ವಾರ್ಥವನ್ನು ಮತ್ತು ಪ್ರತಿಷ್ಠೆಗಳನ್ನು ಬದಿಗಿಡಬೇಕಾಗತ್ತೆ. ಮಕ್ಕಳ ಹಿತವನ್ನು, ಆಸೆಯನ್ನು ನೋಡಬೇಕಾಗತ್ತೆ. ಹಾಗೆ ಮಕ್ಕಳೂ ಕೂಡ ತಮ್ಮ ಆಸೆಯೇ ದೊಡ್ಡದು ಅಂತ ಹೇಳಿ ನೋಡಬಾರ್ದು. ತಂದೆ ತಾಯಿಗಳು ಕೂಡ ನಿಮ್ಮನ್ನು ಪ್ರೀತಿಸುವವರಿದ್ದಾರೆ, ನಿಮಗೆ ಕೆಟ್ಟದಾಗಲಿ ಅಂತ ಅವರು ಬಯಸೋರು ಅಲ್ಲ. ಆದರೆ ಇದು ತುಂಬ ಅರ್ಲಿ ಏಜ್ ಆಗಿದೆ. ಸ್ವಲ್ಪ ಸಂಯಮ, ತಾಳ್ಮೆಯಿಂದ ನಾವು ಕಾದು ಅವರ ಭಾವನೆಗಳು ಏನಿದೆ ಅನ್ನೋದನ್ನು ತಿಳಿ ಹೇಳುವ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನವೇ ಮಾಡದೆ ಸ್ವಲ್ಪ ಸಂಯಮದಿಂದ ಇರದೆ ದುಡುಕಿ ಇಂತಹ ಒಂದು ಏಜ್ಗಳಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಅನ್ನೋದು ಕೂಡ ನನ್ನ ಒಂದು ಪರ್ಸನಲ್ ಅಭಿಪ್ರಾಯ ಕೂಡ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.